ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಮಗುಗೆ ಅಪ್ಪ ಅಂತ ಹೇಳೋಕೆ ನನ್ನ ಪಾಲಿಗೆ ನೀವು ಬೇಕು. ಯಾವುದು ಬೇಕಾಗಿಲ್ಲ. ನಾನು ಇದನ್ನ ಯಾವುದನ್ನು ತಗೊಂಡು ಹೋಗ್ತಾ ಇಲ್ಲ. ನಾನು ಬದುಕೋಕೆ ನಿಮ್ ಹೆಸರು ಬೇಕು. ಅದೊಂದು ತಗೊಂಡು ಹೋಗ್ತೀನಿ. ದೂರ ಹೊರಟೋಗ್ತೀನಿ. ದೂರ ಹೊರಟೋಗ್ತೀನಿ. ವಿವೇಕ್ ಮಾವನ್ ಫೋನ್ ಎಲ್ಲೋದ್ರು? ಲಾಯರ್ ಲಕ್ಷ್ಮಣ್ ರಾವ್. ವಿಷಯ ಏನಿರ್ಬೋದು? ಲೋ ವಿವೇಕ, ನಿನ್ನ ಮಗನ ವಿವೇಕನೇ ಇಲ್ವಲ್ಲೋ? ಹಲೋ. ಓಹ್ ಸಾರಿ, ಯಾರು ಮಾತಾಡ್ತಾ ಇರೋದು? ಇದು ವಿವೇಕ್ ಅವ್ರ ಮೊಬೈಲ್ ನಂಬರ್ ಅಲ್ವಾ? ಅವ್ರದೇ ಮೊಬೈಲ್ ಮನೇಲಿ ಮರ್ತೋಗಿದ್ದಾರೆ ಅಂಕಲ್. ನೀವು? ನಾನು ಅವ್ರ ಸೊಸೆ ಗಾಯತ್ರಿ ಮಾತಾಡ್ತಿರೋದು. ಅವ್ರು ನನಗೆ ಚಿಕ್ಕ ಮಾವ ಆಗ್ಬೇಕು. ಅಂಕಲ್, ಏನಾದ್ರೂ ವಿಷಯ ಇದ್ರೆ ಹೇಳಿ, ಅವ್ರು ಬಂದ ತಕ್ಷಣ ತಿಳಿಸ್ತೀನಿ. ಏನಂತ ಹೇಳಮ್ಮ? ಸಂತೋಷದ್ದಾದ್ರೆ ತಿಳಿಸೋದಕ್ಕೆ ನಮಗೂ ಸಂತೋಷ ಆಗುತ್ತೆ, ಆದ್ರೆ ದುಃಖದಾದ್ರೆ? ಅಯ್ಯೋ, ಅಂಥದ್ದೇನಾಯ್ತು ಅಂಕಲ್? ಚಿಕ್ಕ ಮಾವನ್ಗೆ ಏನೂ ಆಗ್ಬಾರ್ದು. ಮೊದ್ಲೇ ಅವ್ರದ್ದು ನೊಂದಿರೋ ಹೃದಯ. ಶಾರದತ್ರ ಹೋದ್ಮೇಲಂತೂ ಅವರು ಮನುಷ್ಯರಾಗೆ ಉಳ್ದಿಲ್ಲ ಬಿಡಿ. ನಿತ್ಯ ಕಣ್ಣೀರ್ನಲ್ಲಿ ಕೈ ತೊಳಿತಿದ್ದಾರೆ. ಇವತ್ತವ್ರು ಬದುಕಿರೋದು ಅವ್ರ ಮಗ ರಾಘವನ್ಗೋಸ್ಕರ. ಆದ್ರೆ ಅವನ್ ಬದುಕೆ ಬೀದಿಗೆ ಬಂದು ನಿಂತಿದೆ. ಆ ನೋವು ಬೇರೆ. ಅದನ್ನ ಸರಿ ಮಾಡ್ಕೊಳ್ಳೋ ಬುದ್ಧಿ ಅವನ ಮಗನಿಗೂ ಇಲ್ವಲ್ಲಮ್ಮ? ಅವನ್ಗಷ್ಟೇ ಅಲ್ಲಮ್ಮ, ಅವನ ಹೆಂಡತಿ ಕೀರ್ತಿಗೂ ಇಲ್ಲ. ನಿನಗ್ ನೋಡು, ನಿನ್ನ ಮಾತಲ್ಲಿ ಎಷ್ಟು ನಯ ನಾಜುಕು ಸಹನೆ ಇದೆ. ಆದ್ರೆ ಆ ಕೀರ್ತಿಗೆ ಏನಾಯ್ತು ಅಂಕಲ್? ಯಾವುದೋ ವಿಷಯಕ್ಕೆ ಗಂಡನಿಗೆ ಸಿಟ್ಟು ಬರುತ್ತೆ. ಡೈವರ್ಸ್ ಕೇಳ್ತಾನಪ್ಪ, ಆಗ ಇವಳು ಕಾಲಿಗೆ ಬಿದ್ದು ಕೇಳ್ಕೋಬೇಕು. ಇವಳು ಅದೇ ಹಡ್ತಲ ಮಾತಾಡಿದ್ರೆ ಏನಾಗುತ್ತೆ ಹೇಳು? ಅದ್ ನಿಜ. ಈಗೇನಾಯ್ತು ಅಂಕಲ್? ಫ್ಯಾಮಿಲಿ ಕೋರ್ಟಲ್ಲಿ ಸಾರಿ ರಾಘವ್, ಇನ್ನು ಮುಂದೆ ಆ ರೀತಿ ನಡ್ಕೊಳ್ಳಲ್ಲ ಅಂತ ಒಂದೇ ಒಂದು ಮಾತು ಕೇಳಿದ್ರೆ ಈ ರೀತಿ ಡೈವರ್ಸ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಡೈವರ್ಸ್ ಆಗೋಯ್ತಾ? ನೋಡ್ದ ಪಾಪ, ನಿಮ್ಗೆ ಎಷ್ಟು ದುಃಖ ಆಗ್ತಾ ಇದೆ, ನನಗೂ ಅಷ್ಟೇ ನೋವಾಗ್ತಾ ಇದೆ. ಆದ್ರೆ ರಾಘವ ಕೀರ್ತಿ ತಮ್ಮ ಬಿಗುಮಾನ ಮಾತ್ರ ಬಿಡ್ಲಿಲ್ಲ. ಆ ಕೀರ್ತಿ ಸೈನ್ ಮಾಡಿ ಪೇಪರ್ನ ಎಸ್ದು ಹೋಗಿದ್ದಾಳೆ. ಇನ್ನು ಅವಳಿಗೆ ಬುದ್ಧಿ ಹೇಳೋದಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ.
ಇದನ್ನ ನಿಮ್ ಚಿಕ್ಕ ಮಾವರ್ಗೆ ಹೇಳ್ಬಿಡಮ್ಮ. ಆಯ್ತು ಅಂಕಲ್. ಅತ್ತೆ ಸೊಸೆ ಸೇರ್ಕೊಂಡು ನನ್ನನ್ನೇ ಮಟ್ಟ ಹಾಕಕ್ ನೋಡಿದ್ರಲ್ಲ. ಕೀರ್ತಿ ಇನ್ಯಾವತ್ತೂ ಈ ಮನೆಗೆ ಕಾಲಿಡೋದಕ್ಕೆ ಸಾಧ್ಯನೇ ಇಲ್ಲ. ಕೀರ್ತಿಯವ್ರೆ, ಅಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈ ಟೈಮಲ್ಲಿ ಹತ್ರ ಒಳಗಡೆ ಇರೋ ನಿಮ್ಮ ಮಗುನೂ ಅಳುತ್ತೆ. ನೀವ್ ಹೊತ್ತು ಅದು ಹತ್ರ ಚೆನ್ನಾಗಿರುತ್ತ, ನೀವೇ ಹೇಳಿ. ಅಲ್ಲ, ಇದೇ ಬೇಡ ಅಂತ ನಾನು ಹೇಳ್ತಾ ಇರೋದು. ಯಾರು ನಿಮಗೆ ಮೋಸ ಮಾಡಿರೋದು ಅದನ್ನ ಹೇಳಿ. ನಾನು ಅವನ್ನ ಸಿಗದ್ ಹಾಕ್ಬಿಡ್ತೀನಿ. ಏನು ಈ ಜಗತ್ತಲ್ಲಿ ಯಾರು ಇಲ್ಲ ಅನ್ಕೊಂಡಿದ್ದೀರಾ ನಿಮ್ಗೆ? ಇದೀನಿ, ನಾನಿದ್ದೀನಿ. ಅಯ್ಯೋ ಕೀರ್ತಿವ್ರೆ, ಏನಾಯ್ತು? ಒಂದ್ ಸಾವಿರ ಮಾಡ್ತಾನೆ. ಒಂದೇ ನಿಮಿಷ. ಕೂತ್ಕೊಳ್ಳಿ ಕೀರ್ತಿ, ಕೂತ್ಕೊಳ್ಳಿ. ತಗೊಳ್ಳಿ, ನೀರು ಕೊಡಿ. ಕೀರ್ತಿಯವ್ರೆ, ನಿಮ್ಗೆ ಏನಾದ್ರೂ ಹುಷಾರ್ ತಪ್ಪಿದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ. ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇವತ್ತು ರಾಘವ ಬಂದಿಲ್ದೇ ಇರ್ಬೋದು, ಅವನ್ ಕಾರ್ ಇಲ್ದೇ ಇರ್ಬೋದು, ಆದ್ರೆ ಟ್ಯಾಕ್ಸಿ ತರ್ಸೋಣ. ಟ್ಯಾಕ್ಸಿಲಿ ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲ, ಹೇಳಕ್ ಆಗಲ್ಲ, ಗಂಡಸರ ಹತ್ರ ಹೇಳಕ್ ಆಗದೆ ಇರೋ ವಿಷಯ ಇದ್ರೆ ಹೇಳ್ಬಿಡಿ. ಒಂದ್ ಕೆಲಸ ಮಾಡಿ, ನಮ್ಮನೆಗೆ ಹೋಗೋಣ, ನಮ್ಮ ಅಮ್ಮನ ಹತ್ರ ಹೇಳಿಬೇಕಾದ್ರೆ. ವಿಷ್ಣುವ್ರೆ, ಸರಿ ಹೋಗ್ತೀರಿ. ಸರಿ ಹೋಗ್ಲೇಬೇಕು ಕೀರ್ತಿಯವರೇ. ಯಾಕೆಂದ್ರೆ ಜೀವನದ ಆಯಸ್ಸಿನ ಮುಂದೆ ಜೀವನದಲ್ಲಿ ಬರೋ ಕಷ್ಟದ ಆಯಸ್ಸು ತುಂಬಾ ಚಿಕ್ಕದು. ಬಂದಿದ್ದು ಹೋಗ್ಲೇಬೇಕು, ಹೋಗಿದ್ದು ವಾಪಸ್ ಬರ್ಲೇಬೇಕು. ಬರೋದು ಇರ್ಬೋದೇ ಹೊರತು ಆದ್ರೆ ಬರೋಲ್ಲ ಅಂತ ಭರವಸೆ ಕಳ್ಕೋಬಾರ್ದು ಅಲ್ವಾ? ಅಳಬೇಡಿ ಕೀರ್ತಿಯವರೇ, ನಿಮ್ ಮುಖದಲ್ಲಿ ನಗು ಇರ್ಬೇಕು ವಿನ ಅಳು ಇರಬಾರ್ದು. ಅಳು ನಿಮ್ ಮುಖಕ್ಕೆ ಹೊಂದಲ್ಲ. ಎದೇಳಿ, ನೀವಿಲ್ಲಿ ಕೂತ್ಕೋಬಾರ್ದು. ಸಾಧ್ಯ ಆದ್ರೆ ಬಾಸ್ಗೆ ಹೇಳಿ ಅರ್ಧ ದಿನ ರಜೆ ಹಾಕಿ ಹಾಸ್ಟೆಲ್ಗೆ ಹೊರಟ್ಬಿಡಿ. ಕೀರ್ತಿಯವರೇ, ಕೀರ್ತಿಯವರೇ, ಎದೇಳಿ ಕೀರ್ತಿಯವರೇ, ಎದೇಳಿ. ನಿಧಾನ. ನಿಧಾನ, ನಾನು ಬಂದೆ. ಏನ್ ಗುರು ನೀನು? ದಿನ ನಿನಗೆ ಪೂಜೆ ಮಾಡ್ತೀನಿ, ನೀ ನನಗೆ ವರ ಕೊಡೋ ಬದ್ಲಿ ಶಾಪ ಕೊಡ್ತಿದೀಯಲ್ಲ, ಇದು ಸರಿನಾ? ನೀನೇ ಹೇಳು, ಸರಿನಾ? ಸರಿನಾ? ನೀನೇ ಹೇಳು. ನನ್ನ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ತಿದೀಯಲ್ಲ, ಸರಿ ಇಲ್ಲ, ನೀನು ಸರಿ ಇಲ್ಲ.
ಶುಭವಾಗುತ್ತೈತಮ್ಮ, ಶುಭವಾಗುತ್ತೈತಮ್ಮ. ಮಾರುತಿ, ಏನದು? ಇದ ಒಳ್ಳೆಯವ್ರ ಪಾಲಿಗೆ ಶುಭಧಾರತಿ, ಕೆಟ್ಟವ್ರ ಮುಖಕ್ಕೆ ಮಂಗಳಾರತಿ. ನಾನು ಆರ್ತಿ ಎಫೆಕ್ಟ್ ಏನಾಗತ್ತೆ ಅಂತ ಕೇಳ್ತಿಲ್ಲ, ಯಾರಿಗೆ ಆರ್ತಿ ಮಾಡೋದಕ್ಕೆ ಹೊರಟಿದ್ಯಾ ಅಂತ ಕೇಳ್ತಿದ್ದೀನಿ. ಯಾರು ಈ ಮನೆಗೆ ಶುಭ ತರ್ತಾರೋ ಅವ್ರಿಗೆ. ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಆ ಹುಚ್ಚಿಗೆಲ್ಲ ಇಳಿ ತೆಗಿಯೋ ಕಾಲ ಬಂದಿದ್ಯಮ್ಮ. ಬಿಡಿ, ಅದನ್ನೆಲ್ಲ ನಿಮಗೆ ಅರ್ಥ ಆಗೋಕೆ ನಾನು ಹೇಳೋಕ್ಕಾಗಲ್ಲ, ಹೇಳೋಕೆ ನನಗೆ ಪುರ್ಸೊತ್ತು ಇಲ್ಲ. ಓ, ಶುಭ ಮನೆಗೆ ಎಂಟ್ರಿ ಕೊಡ್ತಾರೆ, ನಾನು ಬರ್ತೀನಿ. ಅಂದ್ರೆ ನಾನು ಅಶುಭನಾ? ಅಯ್ಯೋ, ನಿಮ್ಮನ್ನು ಅಳಿಯೋ ಶಕ್ತಿ ಈ ಮನೆ ಆಳಿಗೆ ಎಲ್ಲಿದ್ಯಮ್ಮ? ನೀವು ಹೇಗೆ ಅನ್ಕೋತಿರೋ ಹಾಗೆ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತಲ್ಲ. ಏನು? ನಿಮ್ಗೆ ಹೇಗಿದ್ರು ಅಭ್ಯಾಸ ಇದೆಯಲ್ಲ, ಬೆಂಕಿ ಹಚ್ತೀರಾ? ಮಾರುತಿ, ಆರ್ತಿ. ಶುಭವಾಗುತ್ತೈತಮ್ಮ. ಇರಿರಾಗಣ. ಏನೋ ಇದು? ಯಾರಿಗೂ ಆರ್ತಿ? ಅಲ್ಲ ರಗಣ, ಎಲ್ಲಿ ಅವರು? ಯಾರು? ಅದೇ ನಮ್ ಕೀರ್ತಮ್ಮ. ಅವ್ರನ್ನ ಕರ್ಕೊಂಡ್ಬರ್ಲಿಲ್ವಾ? ನಾನ್ ಕೀರ್ತಿನ ಕರ್ಕೊಂಡ್ಬಿಡ್ತೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಅಲ್ಲ ರಗಣ, ಇವತ್ತು ನಿಮ್ಮಿಬ್ರದ್ದು ಏನೋ ಒಂದು ಇತ್ಯರ್ಥ ಆಗಿ ಆಯ್ತು, ಇತ್ಯರ್ಥ ಆಯ್ತು. ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬೇಕು, ಎಲ್ಲರೂ ಹೋಗಿ ಕರ್ಕೊಂಬ. ರಗಣ, ನೀವು ಏನು ಹೇಳ್ದಷ್ಟು ಮಾಡ್ತೀಯೋ ಅಥವಾ ಮಾಡ್ಕೋಬೇಕು ಅಂತೀಯೋ? ಕಲ್ಪುಟ್ಟ ತೊಟ್ಟಾಗ ಆರ್ತಿ ತಟ್ಟನ. ರಾಘವ, ಏನಾಯ್ತು? ಆಗ್ಬೇಕಾಗಿದ್ದೆ ಆಯ್ತು. ಯಾವ ಜೀವ ಈ ಮನೆಗೆ ಬರೋದ್ರಿಂದ ನಿಮ್ಗೆಲ್ಲ ತೊಂದರೆ ಆಗ್ತಿತ್ತೋ, ಜೀವ ಈ ಮನೆಗೆ ಸೇರೋದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಯಾರ ಬಗ್ಗೆ ಮಾತಾಡ್ತಿದ್ಯೋ? ನಿಮ್ಮ ಸೊಸೆ ಬಗ್ಗೆ. ತಾಯಿ ನುಂಗ್ಕೊಂಡು ಕೀರ್ತಿ ಬಗ್ಗೆ. ಅಲ್ಲಪ್ಪ, ಇವತ್ತು ಕೌನ್ಸಿಲಿಂಗ್ ಕೊನೆ ದಿನ. ನನ್ನ ಜೀವನನ ಮೂರನೇ ವ್ಯಕ್ತಿ ಅಳೆದಿದ್ದಾಯ್ತು. ಅದರಲ್ಲಿ ನಾನು ಗೆದ್ದಿದ್ದು ಆಯ್ತು. ಗೆಲುವು ಅಂದ್ರೆ ವಿಚ್ಛೇದನ, ಡಿವೋರ್ಸ್. ನನಗೂ ಕೀರ್ತಿಗೂ ಡಿವೋರ್ಸ್ ಸಿಗೋದು ನಿಶ್ಚಯ ಆಯ್ತು. ಹಾಗಾದ್ರೆ ಇನ್ನು ಮುಂದೆ ನನಗೂ ಕೀರ್ತಿಗೂ ಯಾವುದೇ ತರನಾದ ಸಂಬಂಧ ಇರಲ್ಲ. ಕೈ ತೊಳ್ಕೊಂಡು ಬಂದಿದ್ದೀನಿ, ಪ್ರೀತಿನ ಕಳ್ಕೊಂಡು ಬಂದಿದ್ದೀನಿ. ಜನ ಕಳ್ಕೊಂಡಿದ್ದಾನೆ ಜಾಸ್ತಿ ಹುಡುಕ್ತಾರೆ. ಆದ್ರೆ ಮತ್ತೆ ಆ ಪ್ರೀತಿನ ಹುಡುಕುವಷ್ಟು ಕೆಟ್ಟು ಬುದ್ಧಿ ನನಗಿಲ್ಲ ಅಣ್ಣ. ನನಗೆ ನಿಮ್ಮೆಲ್ಲರೂ ಪ್ರೀತಿ ಸಾಕು. ಆದ್ರಿಂದ ತಾನೆ ನಾನು ಬೆಳೆದಿದ್ದು, ಬದುಕಿದ್ದು, ದೊಡ್ಡವನಾಗಿದ್ದು. ಅದೇ ನನ್ನನ್ನ ಇವತ್ತಿಗೂ ಕಾಯ್ತಾ ಇರೋದು, ಕಾಪಾಡ್ತಿರೋದು. ನನಗೆ ಸಂತೋಷ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೆಲ್ಲ ಮಾಡಿದ ಪ್ರಯತ್ನ ನಾನು ಮರೆಯೋದಿಲ್ಲ. ಮರೆತ್ರೆ ನನ್ನಂಥ ಮೂರ್ಖ ಇನ್ನೊಬ್ಬ ಇರೋದಿಲ್ಲ. ಮುಂದೆ ನಿಮ್ಮ ತೀರ್ಮಾನಕ್ಕೆ ಅಂಟ್ಕೊಂಡು ಬದುಕ್ತೀನಿ. ಯಾಕಂದ್ರೆ
ನನಗೆ ನೀವು ಮುಖ್ಯ. ಯಾವಳೋ ನನ್ನ ಜೀವನದಲ್ಲಿ ಮಧ್ಯೆ ಬಂದು ಹೋದೋಳಲ್ಲ. ನನಗೆ ನನ್ನ ಕುಟುಂಬ ಮುಖ್ಯ. ಅದಕ್ಕೆ ಈ ವಿಷಯನ ನಿಮ್ಮೆಲ್ಲರನ್ನು ಕರೆಸಿ ಒಟ್ಟಿಗೆ ಹೇಳ್ತಿದ್ದೀನಿ. ನನ್ನ ದಡ್ಡತನ ನೀವ್ ಯಾರು ಬೇಡ, ನನ್ನ ಕೀರ್ತಿನ ಮುಖ್ಯ ಅಂತ ಒಂದ್ಸರ್ತಿ ಹೇಳಿತ್ತು. ಅದಕ್ಕೆ ಇವತ್ತು ನಿಮ್ಮೆಲ್ಲರನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಆದರೆ ನಿನ್ನ ಕೂಸು ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ, ಅದನ್ನ ಮರಿಬೇಡವಲ್ವಾ? ಮುಂದೆ ಆಲೋಚನೆ ನಾನು ಕಾಡಲ್ಲ, ಕಾಡಕ್ ನಾನು ಬಿಡೋದು ಇಲ್ಲ. ಬೆಳೆಯೋ ನನ್ನ ಜೀವನದಲ್ಲಿ ಬಾಲ್ಯ ಹೋಯ್ತು ಅಂತ ಯಾರಾದ್ರೂ ಅಳ್ತಾ ಕೂರ್ತಾರ? ಎಷ್ಟೋ ಜನ ನನ್ನ ಬೆಸ್ಟ್ ಫ್ರೆಂಡ್ಸು ಇವತ್ತು ನಾನು ಬಿಟ್ಟು ಹೋದ್ರು ಅಂತ ಅವ್ರು ನನಗೆ ನೆನಪು ಬರ್ತಾರ. ಎಲ್ಲ ಹೋಗ್ಲಿ, ಅಮ್ಮ ನೆನಪು ನನ್ನ ಪ್ರತಿ ಕ್ಷಣ ಕಾಡುತ್ತೆ ಅನ್ನೋ ಮಾತ್ರಕ್ಕೆ ಅವ್ರು ಮತ್ತೆ ಬದುಕು ಬಂದು ತಲೆ ನೇವರಿಸ್ಬೇಕು ಅಂತ ನಾನು ಬಯಸ್ತೀನ. ಆಗಲ್ಲ, ಅದ್ಯಾವುದು ಆಗಲ್ಲ. ಎಮೋಷನ್ಗೆ ಬಲಿಯಾದ್ರೆ ಅಳು. ಆದ್ರೆ ನಾನು ಕಣ್ಣೀರು ಒರೆಸ್ಕೊಂಡು ಮುಂದಿನ ಜೀವನ ನೋಡ್ಬೇಕು ಅಂತ ನಿಂತಿರೋನು. ನನ್ನ ಕಣ್ಣಿಗೆ ನೀವುಗಳು ಮಾತ್ರ ಕಾಣಿಸ್ಬೇಕು ಅಷ್ಟೇ. ಎಲ್ಲ ರಾಘವ, ಇವತ್ ನೀನ್ ಮಾತಾಡ್ತಿರೋದು ಒಂದು ಎಮೋಷನ್ನೇ ತಾನೆ? ನಿಜ, ಆದ್ರೆ ಇದು ಬೇಕಾಗಿರೋ ಎಮೋಷನ್. ಬಿದ್ದಿರೋದಕ್ಕೆ ಆಸೆ ಪಟ್ಟೆ. ಇವೆಲ್ಲ ಬೇಡ ಬೇಡ ಅಂದ್ರು ಕೀರ್ತಿನ ಹೋಗಿ ಮದುವೆ ಆದೆ. ಅದೇ ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು. ತಪ್ಪನ್ನ ತುಳಿದು ಬಂದಿದ್ದೀನಿ. ಆಮೇಲೆ ನಾನು 100% ಈ ಒಗ್ಗಟ್ಟು ಕುಟುಂಬದ ಆಸ್ತಿ. ನನ್ನ ಮೇಲೆ ನಿಮ್ಮೆಲ್ರಿಗೂ ಹಕ್ಕಿದೆ. ಇನ್ ಮುಂದೆ ನಾನಿಡೋ ಪ್ರತಿ ಹೆಜ್ಜೆ ಕೆಳಗೂ ನಾನು ಅಂದ್ಕೊಂಡಿರೋ ದಾರಿ ಇರಲ್ಲ, ನೀವು ತೋರಿಸೋ ದಾರಿ ಇರುತ್ತೆ. ಈ ಮನೆ ಆಶೀರ್ವಾದಕ್ಕೆ ಮಾತ್ರ ಈ ತಲೆ ಬಾಗುತ್ತೆ. ಈ ಮನೆ ಮಮತೆಗೆ ಈ ಹೃದಯ ಸೋಲುತ್ತೆ. ಈ ಮನೆ ನೆಮ್ಮದಿಗೆ ಈ ದೇಹ ಸಾಯುತ್ತೆ ಹೊರತು ಇನ್ಯಾರಿಗೂ ಅಲ್ಲ, ಇನ್ಯಾರಿಗೂ ಅಲ್ಲ. ಗೋಪುರದೊಳಗೆ ಇರುವ ಪ್ರೀತಿಗೆ ಗೌರಿಯ ಕಟ್ಟುವುದು ಥರವೇನು? ಜನಿಸಿದ ಪ್ರೀತಿಯ ಹೇಳದೆ ತಡೆವ ಮರಣ ದಂಡನೆ ಸರಿಯೇನು? ಸನಿಹದಲ್ಲಿರೋ ಹೃದಯಕ್ಕೆ ಹೇಳಲು ಮೇಘದೂತನೇ ಬರಬೇಕೇ? ಸನ್ನೆಯಲ್ಲಿ ಮಾರುತಿ ಆಗಿದ್ದು ಆರತಿನ ಅಥವಾ ಮುಖಕ್ ಮಂಗಳಾರ್ತಿನ? ಬೆಂಕಿನ ನಾನು ಚೆನ್ನಾಗಿ ಹಚ್ಚಿದೆ ಅಲ್ವಾ? ಸೊಸೆ